ಜೊತೆಗೆ ನದಿಗೆ ಹೋದದ್ದು ಶಂಕರ. ಎಲ್ಲರೂ ಗೊತ್ತಿರುವಂತ ಕಡೆ ಇದೆ. ಅಲ್ಲಿ ಹೋದಾಗ ಶಂಕರ ಒಪ್ಪತ್ತರ ಅಮ್ಮನ ಹೇಳ್ತಾರೆ, ಅಮ್ಮ ಮೊಸಳೆ ನನ್ನ ಕಾಲು ಹಿಡ್ಕೊಂಡಿದೆ, ಅದು ತಿನ್ಬಿಡುತ್ತಂತೆ, ನಾನು ಸನ್ಯಾಸ ತಗೊಂಡು ಬಿಡ್ತೀನಿ ಅಂತ ಹೇಳ್ತದೆ. ಇದು ಬೇಗ ನಾನು ಸನ್ಯಾಸ ಪಡ್ಕೊಡು ಅಂತ. ಮೊಸಳೆ ಯಾವತ್ತೂ ಮಾತಾಡೋದು ಬರ್ತಿರಲಿಲ್ಲ, ಇವತ್ತು ಬರಲ್ಲ. ಮಕರ ಅಂದ್ರೆ ಸಾವು ಅಂತ ಅರ್ಥ. 5 ವರ್ಷ ಹುಡುಗ ಕಂಡಿದ್ದಾನೆ, ಅಪ್ಪ ಬಂದವರು ತೀರ್ಕೊಂಡ್ಬಿಟ್ರು, ಮಾಯ ಇಲ್ಲ ನಮ್ಮ ಕಡೆಗೆ, ಸಾವು ಯಾರನ್ನು ಬಿಡಲ್ಲ ಅಂತ ಅಮ್ಮ ಹೇಳಿದ್ದಾರೆ. ಅಂದ್ರೆ ಹುಟ್ಟಿದ ತಕ್ಷಣ ನಮ್ಮ ಕಾಲನ್ನ ಸಾವು ಹಿಡ್ಕೊಂಡಿದೆ. ಹುಟ್ಟಿದ ತಕ್ಷಣ ಸಾವು ನಮ್ಮ ಕಾಲ ಹಿಡ್ಕೊಂಡಿದೆ. ಯಾವಾಗ ಹೋಗಿಬಿಡುತ್ತೆ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಸಾವು ನನ್ನ ತೋಳದೊಳಗೆ ಏನಾದರೂ ಅರ್ಥ ಮಾಡ್ಕೋಬೇಕು, ಜಗತ್ತಿನ ಸತ್ಯ ಅರ್ಥ ಮಾಡ್ಕೋಬೇಕು. ಅದು ಏನು ಪ್ರಚಂಡ ಗೆಳಕ್ಕೆ ಸಾಧ್ಯ, ಯಾವಾಗ ನಡೆಸ್ತಾ ಇದೆ ನೋಡಿ. ನಾನು ಸಾಯೋದು ಗ್ಯಾರಂಟಿ, ತಾನು ಹಿಡ್ಕೊಂಡ್ಬಿಟ್ಟಿದ್ದೆ ನಾನು ಸಾವು. ಅದು ಯಾವಾಗ ಮುಗ್ತದೆ ಅಂತ ಗೊತ್ತಿಲ್ಲ. ನುಗ್ಗೋದ್ರೊಳಗೆ ಬದುಕಿನ ಸತ್ಯವನ್ನು ತಿಳ್ಕೋಬೇಕು. ನಾನು ಸನ್ಯಾಸ ಕೊಡೋದು ತಾಯಿ ಗೊತ್ತು, ಮಗ ಹಠ ಮಾಡಿ ಹಿಡಿದು ಮಾಡ್ತಾನೆ, ಸಾಧಿಸ್ತಾನೆ, ಅಲ್ಲಿ ಮಾಡಬೇಕು. 5 ವರ್ಷದ ಮಗ ಅಲ್ಲೇ ಸನ್ಯಾಸ ಕೊಟ್ಟು ನಾನೇ ಕರ್ಕೊಂಡು ಬಂದು ಹೊರಬಿಡ್ತೀನಿ ಅಂತ ಹೊರಡ್ತಾನೆ. ಇದು ಆಶ್ಚರ್ಯ ಅನಿಸ್ತದೆ. ಆ ಸಣ್ಣ ವಯಸ್ಸಿಗೆ